ನಮಸ್ತೆ ಎಲ್ಲರಿಗೂ. ಇವತ್ತು ತಿಂಡಿ ದೋಸೆನೂ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಸಾಂಬಾರು ಆಗಿದೆ. ಇವತ್ತಿನ ಬೆಳಗಿನ ಕೆಲಸ ಎಲ್ಲ ಆಯಿತು. ಹ್ಯಾಪಿ ಇನ್ನು ಸಂಜೆವರೆಗೂ. ಯಾಕಂದರೆ ತಿಂಡಿ ಆಯಿತು, ಅಡುಗೆ ಆಯಿತು, ಎಲ್ಲ ಕೆಲಸದಿಂದ ಬಂದರೆ ಆರಾಮಾಗಿರ್ಬೋದು. ಅನ್ನ ಒಂದು ಮಾಡಿಕೊಂಡು ಊಟ ಮಾಡಿಕೊಂಡ್ರೆ ಇವತ್ತಿನ ಕೆಲಸ ಮುಗೀತು. ಏನಂದರೆ ಹೆಣ್ಮಕ್ಳಿಗೆ ತವ್ರ ಮನೆ ಅನ್ನೋದು ಎಷ್ಟು ಮುಖ್ಯ. ಇದು ಗುಜರಾತ್ನ ಹತ್ರ ಒಂದು ಹಳ್ಳೀಲಿ ನಡೆದಿದ್ದು. ಆಕೆಗೆ ಪುಟ್ಟ ಮಕ್ಕಳು, 4 ಮಕ್ಕಳು. ಗಂಡ ಆಗತಾನೆ ತೀರೋಗಿರ್ತಾನೆ. ಮನೇಲಿ ತುಂಬ ಕಷ್ಟ ಆಗ್ಬಿಡುತ್ತೆ ಊಟಕ್ಕೆ ಕೂಡ. ಸರಿ, ಏನೋ ಒಂದು ಆಸೆ ತವ್ರ ಮನೆ ಅಂತ ಅಲ್ವಾ. ಸರಿ, ಪಕ್ಕದ ಮನೆಯವ್ರಿಗೆ ಸ್ವಲ್ಪ ಹೊತ್ತು ಮಕ್ಕಳು ನೋಡ್ಕೊಳ್ಳಿ, ನಾನು ಅಣ್ಣನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಪಕ್ಕದ ಮನೇಲಿ ಬಿಟ್ಬಿಟ್ಟು ಪಕ್ಕದಲ್ಲಿ ಹಳ್ಳಿ ಒಂದು 5-6 ಕಿಲೋಮೀಟ್ರು. ಸರಿ, ಬರ್ತಾಳೆ ಅಣ್ಣನ ಮನೆ ಹತ್ರಕ್ಕೆ. ಬರ್ತಾ ದೂರದಿಂದನೇ ಅಣ್ಣ ನೋಡ್ತಾನೆ ತಂಗಿ ಬರ್ತಾ ಇರೋದನ್ನು. ಈಕೆ ಕೂಡ ಗಮನಿಸ್ತಾಳೆ ಅಣ್ಣ ಬಾಗಿಲಲ್ಲಿ ನಿಂತಿರೋದನ್ನ. ಓ, ಅಣ್ಣ ಇದ್ದಾನೆ, ಏನೋ ಒಂದು ಹೆಲ್ಪ್ ಮಾಡ್ತಾನೆ ಅಂತ ಒಂದು ಖುಷೀಲಿ ಬರ್ತಾಳೆ. ಬಾಗಿಲ ಬರೋಷ್ಟೊತ್ತಿಗೆ ಅತ್ತಿಗೆ ಬಾಗಿಲಿಗೆ ಬರ್ತಾರೆ. ಓಹ್, ಈಗ ಬಂದಿಯಾ, ಬಾ, ನಿಮ್ಮ ಅಣ್ಣ ಇಲ್ಲ, 2 ದಿವಸ ಆಯಿತು ಊರಿಗೋಗಿ, ಯಾವಾಗ ಬರ್ತಾರೋ ಗೊತ್ತಿಲ್ಲ, ಬಾ ಬಂದು ಊಟ ಮಾಡ್ಕೊಂಡು ಹೋಗು, ಇಷ್ಟು ದೂರ ಬಂದಿದ್ಯಾ ಅಂತ. ಆ ಮಾತು ಕೇಳಿ ಆ ಹೆಣ್ಮಗುಗೆ ಎಷ್ಟು ನೋವಾಗಿರ್ತಿತ್ತಂತ ನಾವು ತಿಳ್ಕೊಬೇಕು. ಯಾಕಂದರೆ ನಾವು ಹೆಣ್ಮಕ್ಳಲ್ವ. ಯಾಕಂದರೆ ಅಣ್ಣಂಗೆ ಗೊತ್ತಾಯ್ತು ಅವಳಿಗೆ, ಅಣ್ಣಂಗೆ ನಾನು ಬಂದಿದ್ದು ಇಷ್ಟ ಇಲ್ಲ, ಈಗ ತಾನೇ ನಾನು ನೋಡಿದೆ, ಇಲ್ಲ ಅಂದರೆ ಏನರ್ಥ ಅಂದ್ಬಿಟ್ಟು, ಇಲ್ಲ ಅತ್ತಿಗೆ, ನಾನು ಇಲ್ಲಿ ಏನೋ ಕೆಲಸದ ಮೇಲೆ ಬಂದಿದ್ದೆ, ಮನೇಲಿ ಮಕ್ಕಳು ಕಾಯ್ತಾ ಇರ್ತಾರೆ, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ತಕ್ಷಣ ರಿಟರ್ನ್ ಆಗಿಬಿಡ್ತಾಳೆ. ಅವಳಿಗೆ ದುಃಖ, ಯಾರ ಹತ್ರ ಆದರೂ ಹೇಳ್ಕೋಬೇಕು, ಜೋರಾಗಿ ಅಳಬೇಕು, ಈ ಥರ ಎಲ್ಲ ಹೆಣ್ಮಕ್ಳಿಗಾಗೋದು ಸಹಜ ಅಲ್ವಾ. ಸರಿ, ಬರ್ತಾ ಒಂದು ಅಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಮನಸಾರೆ ಅಳ್ತಾ ಇರ್ತಾಳೆ. ದುಃಖ ಅಷ್ಟಿರುತ್ತೆ ಅವಳ ಮನಸ್ಸಲ್ಲಿ. ಯಾರೋ ಒಬ್ಬ ದೇವತಾ ಮನುಷ್ಯನೇ ಅಂತ ಹೇಳಬೇಕು. ಆ ರೋಡಲ್ಲಿ ಹೋಗ್ತಾ ಇದ್ದವನು ಈ ಹೆಣ್ಮಗು ಅಳ್ತಾ ಇರ ನನ್ನ ನೋಡಿ, ಯಾಕಮ್ಮ, ಯಾಕೆ ತಾಯಿ ಹೇಳ್ತಾ ಇದೆಯಾ ಅಂದರೆ, ಫಸ್ಟು ತನ್ನ ಹತ್ರ ಇದ್ದ ಒಂದು ಬಾಟ್ಲ್ ನೀರನ್ನು ಕೊಟ್ಟು ಕುಡಿಸಿ ಸಮಾಧಾನ ಮಾಡಿ ಕೇಳ್ತಾರೆ. ಆವಾಗ ಎಲ್ಲ ಹೇಳ್ತಾಳೆ, ಈ ಥರ ಅಣ್ಣನ ಮನೆಗೆ ಹೋಗಿದ್ದು, ಮಕ್ಕಳು ಗಂಡ ಇಲ್ಲ, ಎಲ್ಲ ಹೇಳ್ತಾಳೆ. ಆಯ್ತು ತಾಯಿ, ಬಾ, ಇಲ್ಲೇ ನನ್ನ ಪಕ್ಕದಲ್ಲಿ ನಮ್ಮ ಮನೆ ಅಂತ ಹೇಳಿ ಕರ್ಕೊಂಡೋಗ್ತಾನೆ. ಕರ್ಕೊಂಡೋಗಿ ಹೆಂಡ್ತಿಗೆ ಹೇಳ್ತಾನೆ, ಆಕೆಗೆ ಊಟಕ್ಕೆ ಬಡಿಸು ಅಂತ. ಆಕೆ ಊಟಕ್ಕೆ ಬಡಿಸಿ, ಮತ್ತು ತಮ್ಮ ಮನೇಲಿದ್ದ ಎಲ್ಲ ದವಸ ಧಾನ್ಯಗಳನ್ನೆಲ್ಲ ಒಂದೊಂದು ಎಷ್ಟಿದೆಯೋ ಅಷ್ಟು ಅವ್ರ ಹತ್ರ ಇರೋಷ್ಟು ಸ್ವಲ್ಪ ಎಲ್ಲ ಒಂದೊಂದು ಬ್ಯಾಗ್ ಚೀಲಕ್ಕೆ ಹಾಕಿ ಕಟ್ಟಿ ಇಡ್ತಾರೆ. ಲಾಸ್ಟಲ್ಲಿ ಮಗನ ಕರೆದು, ಮಗನೇ, ಇವರು ನನ್ನ ದೂರದ ಸಂಬಂಧಿ, ನಿನಗೆ ನನ್ನ ತಂಗಿ, ನಿನಗೆ ಅತ್ತೆ ಆಗಬೇಕು, ಈಕೆನ ಕರ್ಕೊಂಡೋಗಿ ಮನೆ ಹತ್ರ ಬಿಟ್ಬಿಟ್ಟು ಬಾ ಹುಷಾರಾಗಿ ಅಂತ ಹೇಳಿ ಎಲ್ಲ ಗಾಡೀಲಿ ಇಡ್ತಾರೆ ದವಸ ಧಾನ್ಯಗಳನ್ನೆಲ್ಲ. ಸರಿ ಅಂದ್ಬಿಟ್ಟು ಆ ಮಗು ಏನು ಮಾತಾಡಲ್ಲ, ಕರ್ಕೊಂಡೋಗ್ತಾರೆ. ಆಗ ಈತನ ಹೆಂಡತಿಯ ಮನಸ್ಸಲ್ಲಿ ಏನು ಅನಿಸುತ್ತೆ ಗೊತ್ತಾ, ನನ್ನ ಗಂಡ ಎಷ್ಟು ಹೃದಯವಂತ, ಈತನಿತ್ತ ನನ್ನ ಅತ್ತೆ ಎಷ್ಟು ದೇವತೆ, ಎಂಥ ದೇವತೆ, ಇಂಥ ಒಳ್ಳೆ ಮಗನ ಎತ್ತಿರೋದಕ್ಕೆ ಅಂತ ಆಕೆ ಮನಸ್ಸಲ್ಲಿ ಅಂದ್ಕೊತಾಳೆ. ಸರಿ, ಒಂದು ಸ್ವಲ್ಪ ಹೊತ್ತಾದಮೇಲೆ ಆಕೆನ ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ದ ಮಗ ಬರ್ತಾನೆ ನಡ್ಕೊಳ್ತಾ ಬರ್ತಾನೆ. ಗಾಡಿ ಇಲ್ಲ. ಮಗ ಗಾಡಿ ಎಲ್ಲಿ ಅಂತ ಕೇಳಿದ್ರೆ, ಅತ್ತೆಗೆ ಏನಾದರೂ ಕೆಲಸಕ್ಕೆ ಬರುತ್ತೆ, ಅವರಿಗೆ ಹೊಲದಲ್ಲಿ ಕೆಲಸ ಏನಾದರೂ ಮಾಡೋದಕ್ಕೆ, ಅತ್ತೆ ಹತ್ರ ಗಾಡಿ ಇರಲಿಲ್ಲ, ಕೊಟ್ಬಿಟ್ಟು ಬಂದೆ ಅಮ್ಮ ಅಂತಾನೆ. ಆಗ ಇವಳಿಗೆ ಇನ್ನೂ ಕಣ್ಣು ತುಂಬಿ ಬರುತ್ತೆ. ಯಾಕೆ ಗೊತ್ತಾ, ನನ್ನ ಗಂಡನೇ ಇಷ್ಟು ಒಳ್ಳೆ ಹೃದಯ ಅಂತ ಅಂದ್ಕೊಂಡೆ, ನನ್ನ ಮಗ ಇನ್ನೂ ಒಂದು ಕೈ ಮುಂದೆ ಹೋಗಿ ಈ ಥರ ಹೆಲ್ಪ್ ಮಾಡಿಬಿಟ್ಟು ಬಂದಿದ್ದಾನೆ, ನಾನು ಧನ್ಯ ಇಂಥ ಮಗನ ಎತ್ತಿದ್ದಕ್ಕೆ ಅಂತ ಆ ತಾಯಿ ಸಂತೋಷ ಪಡ್ತಾಳೆ. ಹೆಣ್ಮಕ್ಳಿಗೆ ತವ್ರ ಮನೆ ಅನ್ನೋದು ಎಷ್ಟು ಮುಖ್ಯ ಅಲ್ವಾ. ನಮಗೆ ಕಷ್ಟ ಸುಖದಲ್ಲಿ ಫಸ್ಟ್ ನೆನಪಾಗೋದೇ ತವ್ರ ಮನೆ. ಅವ್ರು ಎಷ್ಟೇ ಶ್ರೀಮಂತರಾಗಲಿ ಬಡವರಾಗಲಿ, ನಮಗೆ ನೆನಪಾಗೋದು ಫಸ್ಟು ತವ್ರ ಮನೆ. ಒಂದೊಂದು ಸರಿ ಹಿಂಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಮುಂದಿನ ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.